ಹಾಸನ ಜಿಲ್ಲೆಯಲ್ಲೂ ಸಹ ಕಳೆದ 4 ದಿನಗಳಿಂದ ಮುಂಗಾರಿನ ಮಳೆ ಅಬ್ಬರ ಜೋರಾಗಿದ್ದು ಇಲ್ಲಿ ಜಲಾಶಯಗಳು ತುಂಬಿ ಹರಿತಾ ಇವೆ. ಇದರ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಹಾಸನ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ಅಬ್ಬರ, ಧರೆಗುರುಳಿದ ಮರಗಳು, ವಿದ್ಯುತ್ ಕಂಬಗಳು, ಹೇಮಾವತಿ ಜಲಾಶಯದಿಂದ ನೀರು ರಿಲೀಸ್. ಭಾರೀ ಮಳೆಯ ಜೊತೆಗೆ ಬಿರುಗಾಳಿ ಬೀಸ್ತಾ ಇರುವ ಪರಿಣಾಮ ಆಲೂರು ತಾಲೂಕಿನ ಕೆ ಹೊಸಕೋಟೆ ಗ್ರಾಮದಲ್ಲಿ ಕೃಷಿ ಇಲಾಖೆ ಕಟ್ಟಡದ ಛಾವಣಿ ಮುರಿದು ಬಿದ್ದಿದೆ. ಕಟ್ಟಡದ ಮೇಲ್ಭಾಗದಲ್ಲಿ ಅಳವಡಿಸಿದ ಕಬ್ಬಿಣ ಹಾಗೂ ಶೀಟ್ಗಳ ಛಾವಣಿ ಕಟ್ಟಡದ ಮೇಲೆಯೇ ಮುರಿದು ಬಿದ್ದಿದ್ದು ಭಾರೀ ಅನಾಹುತ ತಪ್ಪಿದೆ. ಅರಕಲಗೂಡು ತಾಲೂಕಿನ ಕೆಸವತ್ತೂರು ಗ್ರಾಮದಲ್ಲಿ ಬಿರುಗಾಳಿ ಸಹಿತ ಸುರಿತಾ ಇರುವ ಮಳೆಗೆ ವಿದ್ಯುತ್ ಕಂಬಗಳು ವಾಸದ ಮನೆಗಳ ಮುಂದೆಯೇ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಅನಾಹುತವಾಗಿಲ್ಲ. ಸೆಸ್ಕಾಂ ಸಿಬ್ಬಂದಿ ಮಳೆಯ ನಡುವೆಯೂ ಕೂಡ ದುರಸ್ತಿ ಕಾರ್ಯವನ್ನು ನಡೆಸುತ್ತಿದ್ದಾರೆ. ಆದರೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದು ವಿದ್ಯುತ್ ಇಲ್ಲದೆ ಗ್ರಾಮಸ್ಥರು ತೀವ್ರ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ನಿರಂತರ ಮಳೆಗೆ ಸಕಲೇಶಪುರ ತಾಲೂಕಿನ ದೋನಹಳ್ಳಿ ಗ್ರಾಮದ ಹಳ್ಳ ಉಕ್ಕಿ ಹರಿದು ಕಾಲು ಸಂಕ ಕೊಚ್ಚಿ ಹೋಗಿದೆ. 7 ವರ್ಷಗಳ ಹಿಂದೆ ಸುರಿದ ಮಳೆಗೆ ಪ್ರಮುಖ ಸೇತುವೆ ಕೊಚ್ಚಿ ಹೋಗಿದ್ದು, ಅದಾದ ಬಳಿಕ ಪರ್ಯಾಯವಾಗಿ ಮರಗಳಿಂದ ಜನರೇ ಕಾಲುದಾರಿಯನ್ನು ನಿರ್ಮಿಸಿಕೊಂಡಿದ್ರು. ಇದೀಗ ಭಾರೀ ಮಳೆಗೆ ಅದು ಕೂಡ ಕೊಚ್ಚಿಕೊಂಡು ಹೋಗಿದೆ. ದೋನಹಳ್ಳಿ ಮಗಜಹಳ್ಳಿಯ ನಡುವೆ ಸಂಪರ್ಕ ಕಡಿತಗೊಂಡಿದ್ದು ತಮ್ಮ ಜಮೀನುಗಳಿಗೆ ತೆರಳಲಾಗದೆ ಜನರು ಪರದಾಡ್ತಿದ್ದಾರೆ. ಪ್ರಮುಖ ಸೇತುವೆಯನ್ನು ಮರುನಿರ್ಮಾಣ ಮಾಡುವ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಸನ ತಾಲೂಕಿನ ಗೋರೂರಿನಲ್ಲಿರುವ ಹೇಮಾವತಿ ಜಲಾಶಯ ಭರ್ತಿಯಾಗಿದೆ. ಮಲೆನಾಡು ಹೇಮಾವತಿ ಜಲಾಶಯದ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇರುವುದರಿಂದ ಜಲಾಶಯಕ್ಕೆ 38,715 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. 46,350 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಈ ದೃಶ್ಯವನ್ನು ನೋಡೋದಕ್ಕೆ ಜನರು ಕೂಡ ಮುಗಿಬಿದ್ದಿದ್ದಾರೆ. ನಿನ್ನೆ ಸ್ಟೂಡೆಂಟ್ಸ್ಗಳು ನೀರಿನ ವೈಭವವನ್ನು ನೋಡಿ ಕುಣಿದು ಕುಪ್ಪಳಿಸಿದ್ದಾರೆ. ಒಳಹರಿವು ಹೆಚ್ಚುತ್ತಾ ಇರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಬಿಡುವ ಮುನ್ನ ನದಿ ಪಾತ್ರದ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕು ಅಂತೇಳಿ ಅಧಿಕಾರಿಗಳು ಸೂಚಿಸಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ನಮ್ಮ ಗೊರೂರು ಡ್ಯಾಮ್ ನೋಡೋಕ್ಕೆ ತುಂಬಾ ಅದ್ಭುತವಾಗಿ ಕಾಣ್ತಿದೆ. ಅದು ತುಂಬಾ ಮಳೆ ಬರೋದ್ರಿಂದ ನಾನು ಬೆಂಗಳೂರಿಂದ ಬಂದಿದ್ದೀನಿ. ನನ್ನ ಫುಲ್ ಫ್ಯಾಮಿಲಿ ಬೆಂಗಳೂರಿಂದ ಬಂದಿದೆ. ತುಂಬ ನೋಡೋಕೆ ಖುಷಿ ಆಗ್ತಿದೆ. ಮತ್ತು ರೀಲ್ಸು, ಫೋಟೋಸು ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕೆ ತುಂಬ ಖುಷಿ ಆಗ್ತಿದೆ. ಮೈಂಡ್ ತುಂಬ ರಿಲ್ಯಾಕ್ಸ್ ಅನ್ನಿಸ್ತಿದೆ. ಬೆಂಗಳೂರಲ್ಲಿ ತುಂಬ ಸ್ಟ್ರೆಸ್ಸು, ಕೆಲಸ ಅದು ಇದನ್ನು ಮಾಡಿ ಇಲ್ಲಿ ಬಂದು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊತಿದ್ದೀವಿ. ನಾವು ಬಂದಿರೋದು ಪಾಂಡುಪುರ ಚಿಂಕವಳ್ಳಿಯಿಂದ. ನಾನು ಮೈಸೂರು ಕಂಪ್ನಿಲಿ ಒಂದರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮೂರಲ್ಲಿ ತುಂಬ ನಮ್ಮ ಅತ್ತೆ ಕಡೆಯವರೆಲ್ಲ ತುಂಬ ಅಜ್ಜಿದಿರು ತುಂಬ ಹಿಂಸೆ ಕೊಟ್ಟಿದ್ರು. ಕರ್ಕೊಂಡು ಹೋಗು ನನಗೆ ಅಂತ. ಯಾಕೆಂದರೆ ಅವರಿಗೆ ಬರೋಕ್ಕೆ ಗೊತ್ತೂ ಆಗಲ್ಲ. ಹಾಗಾಗಿ ಕರ್ಕೊಂಡು ಬಂದಿರೋದ್ರಿಂದ ಅವ್ರು ನೋಡಿ ತುಂಬ ಖುಷಿ ಪಟ್ಟಿದ್ದಾರೆ. ಮತ್ತು ಆ ನೀರಿಂದ ಸಿಕ್ಕಾಪಟ್ಟೆ ಅಂದರೆ ತುಂಬ ಖುಷಿಯಾಗಿದೆ. ಮತ್ತು ಏನು ಅಂದರೆ ನಮಗೆ ಬೆಳೆ ಬೆಳಿಲಿಕ್ಕೆ ಮೇಯ್ನ್ ಬರೋದೇ ಇಲ್ಲಿಂದ ನೀರು. ಸೋರ್ಸ್ ಆಫ್ ನಮಗೆ ವಾಟರ್ ಬರೋದೇ ಇಲ್ಲಿಂದ ಬೆಳೆ ಎಲ್ಲ ಬೆಳೆಯೋದಕ್ಕೆ. ಮತ್ತು ಅದರಿಂದ ತುಂಬಾ ಹೆಲ್ಪ್ ಆಗಿದೆ. ಮತ್ತು ಈ ನೀರಿಂದ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಅವ್ರು ಕರ್ಕೊಂಡು ಬಂದು ಅವ್ರು ನೋಡಿ ಖುಷಿ ಪಡಿಸಿದ್ದಕ್ಕೆ ನನಗೂ ಖುಷಿಯಾಗಿದೆ. ಈಗ ಒಟ್ನಲ್ಲಿ ಪೂರ್ವ ಮುಂಗಾರು ಮಳೆಗೆ ತತ್ತರಿಸಿದ ಹಾಸನ ಜಿಲ್ಲೆಯ ಜನತೆಗೆ ಮುಂಗಾರು ಮಳೆ ಮತ್ತೆ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸುವಂತೆ ಮಾಡಿದೆ. ಇನ್ನು 3 ದಿನಗಳ ಕಾಲ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದ್ದು ಮಲೆನಾಡು ಭಾಗದ ಜನರಲ್ಲಿ ಮತ್ತಷ್ಟು ಆತಂಕ ಹೆಚ್ಚಿಸಿದೆ. ಶಶಿಧರ್, BC ಪಬ್ಲಿಕ್ ಟಿವಿ, ಹಾಸನ.